ರಾಜ್ಯದಲ್ಲಿ ಕೊರೋನಾ ಲಸಿಕೆ ಪಡೆಯೋದಕ್ಕೆ ಜನ ಪರದಾಡ್ತಾ ಇದ್ರು, ಸಚಿವರು ಮಾತ್ರ ಯಾವುದೇ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಿರುವಂತ ಡಿಸಿಎಂ ಅಶ್ವಥ್ ನಾರಾಯಣ್, ಹಂತ ಹಂತವಾಗಿ ಲಸಿಕೆಯನ್ನ ಕೊಡ್ತೀವಿ, ಎರಡನೇ ಡೋಸ್ ಮತ್ತು ಮೊದಲ ಡೋಸ್ಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ, ಮುಂದಿನ ದಿನಗಳಲ್ಲಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡಿಕೊಂಡವರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ ಸರ್, ಮೊದಲು 2.5 ಲಕ್ಷ ಲಸಿಕೆಗಳು ಕೊಡ್ತಿದ್ದು, ಈಗ ಸೆಕೆಂಡ್ ಡೋಸ್ ಅಂತ ನೀವು ನೋಡ್ರೆ ಡೈಲಿ 1 ಲಕ್ಷ ಡೋಸಸ್ ಕೊಡ್ತಾ ಇದೀವಿ. ಕನಿಷ್ಠ ಅಂದ್ರೂ 1 ಲಕ್ಷ ಡೋಸಸ್ ಕೊಡ್ತಾ ಇದ್ದೀವಿ. ಯಾರಿಗೆ ಸೆಕೆಂಡ್ ಡೋಸ್ ಇರೋರಿಗೆ ಯಾರಿಗೂ ಸಮಸ್ಯೆ ಆಗ್ತಿರೋಂಥದ್ದಿಲ್ಲ. ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿರೋದು 70%ಗಿಂತ ಹೆಚ್ಚು ಕೊಡ್ತಿರೋದು ಸೆಕೆಂಡ್ ಡೋಸ್ಗಳನ್ನೇ. ಹಾಗಾಗಿ ಯಾರಿಗೂ ಕೊರತೆ ಬರುವಂತ ಪ್ರಶ್ನೆ ಉದ್ಭವ ಆಗಲ್ಲ. ಇದನ್ನ ಈಗೇನು ಹೊಸದಾಗಿ ತಗೊಂಡಿಲ್ಲ ಡೋಸು, ಅವರು ಒತ್ತಾಯ ಬೇಡಿಕೆಗಳು ಜಾಸ್ತಿ ಇರುವಂತದ್ದಿಲ್ಲ. ಹಾಗಾಗಿ ಇಂತ ಹೊಸದಾಗಿ ಏನ್ ವ್ಯಾಕ್ಸಿನೇಷನ್ ತಗೊಳ್ಬೇಕಾದ್ರು ಅವ್ರಿಗೂ ಸಣ್ಣ ಪರ್ಸೆಂಟೇಜ್ ನಲ್ಲಿ ಅವಕಾಶ ಆಗ್ತಿದೆ, ದೊಡ್ಡ ಪರ್ಸೆಂಟೇಜ್ ಇಲ್ಲ. ಇವಾಗ ಏನು 2ನೇ ಅಲೆ ಬಂದಾಗ ಸಡನ್ ಆಗಿ ಆತಂಕ ಜಾಸ್ತಿ ಆಗಿರೋದ್ರಿಂದ ಹೆಚ್ಚಿನ ಜನಕ್ಕೆ ಬೇಡಿಕೆ ಇರದೆ, ಈ ಬೇಡಿಕೆಯನ್ನು ಪೂರೈಸಲಿಕ್ಕೂ ಸರ್ವ ಪ್ರಯತ್ನಗಳನ್ನು ಮಾಡಿ ಹೆಚ್ಚಿಸಿ ಇನ್ನೊಂದು ಸರಬರಾಜು ಆಗುವಂಥದ್ದು, ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಲಭ್ಯವಾಗುವ ರೀತಿಯಲ್ಲಿ ಮಾಡುವಂಥದ್ದಾಗುತ್ತೆ. ನಾಳೆಯಿಂದ ಬೆಂಗಳೂರಿಗರಿಗೆ ನೀಡೋದಕ್ಕೆ ಕೊರೋನಾ ಲಸಿಕೆ ಇಲ್ಲ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇವತ್ತು ಸಂಜೆ ಲಸಿಕೆ ಬರುವಂತ ನಿರೀಕ್ಷೆ ಇದೆ. ಕೊರೋನಾ ಲಸಿಕೆ ಸ್ಟೋರ್ ಮಾಡೋದಕ್ಕೆ ನಮ್ಮಲ್ಲಿ ಸಾಕಷ್ಟು ಸ್ಥಳ ಇದೆ, ಆದರೆ ಲಸಿಕೆ ಸಪ್ಲೈ ಕಡಿಮೆ ಆಗ್ತಾ ಇದೆ. ಈಗ ಮೊದಲ ಡೋಸ್ ಪಡೆದವರಿಗೆ ಸೆಕೆಂಡ್ ಡೋಸ್ ಕೊಡ್ತಾ ಇದ್ದೀವಿ. ಸದ್ಯ ಬಿಬಿಎಂಪಿ ಬಳಿ 40,000 ಡೋಸ್ ಮಾತ್ರ ಇದೆ. ಇದು ಇವತ್ತಿಗಷ್ಟೇ ಸಾಕಾಗುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಎಷ್ಟಿದೆ ಸರ್ ಲಸಿಕೆ? ಕೋವ್ಯಾಕ್ಸಿನ್ ಎಷ್ಟಿದೆ? ಕೋವಿಶೀಲ್ಡ್ ಎಷ್ಟಿದೆ ಸರ್? ಅಂದರೆ ಸರ್ 18 ವರ್ಷ ಮೇಲ್ಪಟ್ಟವರಿಗೆ ನಾನು ಹೇಳಿದಂತೆ ನಮ್ಮಲ್ಲಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಕೇಂದ್ರ ಮಟ್ಟದಲ್ಲಿ ಇರ್ತಕ್ಕಂಥ ಸ್ಟೋರೇಜ್ ಏನಿದೆ ಅದೆಲ್ಲ ಸೇರಿ ಸುಮಾರು 40,000ದಷ್ಟು ಡೋಸಸ್ ಸದ್ಯಕ್ಕೆ ಅವೈಲೇಬಲ್ ಇದೆ. ಎಷ್ಟು ಸರ್? 40,000. ಈ 40,000 ಒಂದು ದಿನಕ್ಕೆ ಆಗುವಷ್ಟು ಇದೆ. ಆದರೆ ನಾಳೆಗೆ ನಮಗೆ ಇವತ್ತು ಪುನಃ ಸಂಜೆ ಸಪ್ಲೈ ಬರುತ್ತೆ ಅಂತ ಹೇಳಿ ನಮಗೆ ಸೂಚನೆ ನೀಡಲಾಗಿದೆ. ತದನಂತರ ನಾಳೆಗೆ ಬಗ್ಗೆ ನಾವು ಲಸಿಕೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಹಾಗಿದ್ರೆ ಇವತ್ತು 40,000 ಡೋಸ್ ಖಾಲಿ ಆದರೆ ನಾಳೆಗೆ ಯಾವ ಆಸ್ಪತ್ರೆ ಲಸಿಕೆ ಸಿಗಲ್ಲ ಸರ್? ಆಗಿದೆ ನೋಡಿ, ಎಲ್ಲ ಕಡೆ ಜಸ್ಟ್ ಇನ್ ಟೈಮ್ ಆಧಾರದ ಮೇಲೆ ಸಪ್ಲೈ ಆಗ್ತದೆ. ಹಿಂದೆ ವಾರಕ್ಕೆ ಒಮ್ಮೆ ಕೊಡ್ತಿದ್ರು, ಈಗ 2 ದಿನಕ್ಕೆ ಒಮ್ಮೆ ಅಥವಾ ದಿನಕ್ಕೆ ಒಮ್ಮೆ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಖಂಡಿತ ರಾಜ್ಯ ಸರ್ಕಾರದಿಂದ ನಮಗೆ ಸಾಕಷ್ಟು ಸಮಯದಲ್ಲಿ ಈ ಲಸಿಕೆ ಸಿಗುತ್ತೆ ಅಂತ ಹೇಳಿ ನಮಗೆ. ಅತ್ತ ಡಿಸಿಎಂ ಅಶ್ವಥ್ ನಾರಾಯಣ್ ಕೊರೋನಾ ಲಸಿಕೆ ಸಮಸ್ಯೆ ಇಲ್ಲ ಅಂತಿದ್ದಾರೆ. ಇನ್ನೊಂದು ಕಡೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ವ್ಯಾಕ್ಸಿನ್ ಕೊರತೆಯನ್ನು ತೆರೆದಿಟ್ಟಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ವ್ಯಾಕ್ಸಿನ್ ಹಾಗೂ ಬೆಡ್ಗಳ ಸಮಸ್ಯೆ ಇದೆ. ಇಷ್ಟು ದಿನ ರೋಗಿಗಳಿಗೆ ಬೆಡ್ ಸಿಗುವಂತೆ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಬೆಡ್ಡಿನ ಮೇಲಿರುವಂಥ ಒಂದು ಒತ್ತಡ ಕಡಿಮೆ ಮಾಡಲು ಎಲ್ಲ ರೀತಿಯ ಸರ್ವ ರೀತಿ ಪ್ರಯತ್ನಗಳನ್ನು ಸಪ್ಲೈಗಳಲ್ಲಿ ಕೆಲವು ಕಂಪ್ನಿಗಳು ಕೊಡೋದನ್ನು ಏರ್ಪೇರಾಗಿದೆ. ಆದರೆ ಬರುವಂಥ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ಸಪ್ಲೈ ಪ್ರಾರಂಭ ಆಗುತ್ತೆ. ಸ್ಟ್ಯಾಗರ್ಡ್ ಇರೋದ್ರಿಂದ ಬೇರೆ ಬೇರೆ ಡೇಟಲ್ಲಿ ಇರೋದ್ರಿಂದ ಅಷ್ಟು ನಾವು ತಡ್ಕೊಳ್ಳುವಂಥದ್ದು ಅವಶ್ಯಕತೆ. ಬೆಡ್ಡಿನ ಬೆಂಗಳೂರಲ್ಲಿ ಕೊರೋನಾ ಲಸಿಕೆಗೆ ಜನ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಎಲ್ಲೇ ಹೋದ್ರೂ ಸರಿಯಾಗಿ ಲಸಿಕೆ ಸಿಗ್ತಾ ಇಲ್ಲ. ಹಾಗಾಗಿ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ರು. ಇದರಲ್ಲಿ ಬಹುತೇಕರು 18ರಿಂದ 44 ವರ್ಷದವರೇ ಆಗಿದ್ದು, ಲಸಿಕೆ ಇಲ್ಲ ಅಂತ ಹೆಚ್ಚಿನವರನ್ನ ವಾಪಸ್ ಕಳಿಸಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಜನ ಲಸಿಕೆ ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದಿದ್ರು. ಇದರಿಂದ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಎಲ್ಲೆಡೆಯೂ ಕೊರೋನಾ ವ್ಯಾಕ್ಸಿನ್ಗೆ ಹಾಹಾಕಾರ ಶುರುವಾಗಿದೆ. ಬೆಂಗಳೂರಲ್ಲಿ ಲಸಿಕೆ ಸಿಗದೇ ಇರೋದ್ರಿಂದ ಚಿಕ್ಕಬಳ್ಳಾಪುರಕ್ಕೆ ಜನ ವಲಸೆ ಹೋಗ್ತಾ ಇದ್ದಾರೆ. ಅಂತರ್ಜಿಲ್ಲಾ ಓಡಾಟ ನಿರ್ಬಂಧವಿದ್ರೂ ಗುಡಿಬಂಡೆ ತಾಲೂಕು ಆಸ್ಪತ್ರೆಗೆ ಬೆಂಗಳೂರು ಜನ ಮುಗಿಬಿದ್ದಿದ್ದಾರೆ. ಗುಡಿಬಂಡೆ, ಶಿಡ್ಲಘಟ್ಟ ಆಸ್ಪತ್ರೆಗಳಲ್ಲಿ ಲಸಿಕೆ ಪಡೆಯೋದಕ್ಕೆ ಜನ ರಿಜಿಸ್ಟರ್ ಮಾಡಿಸಿಕೊಳ್ತಾ ಇದ್ದಾರೆ. ಇದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದು, ಬೆಂಗಳೂರಿಗರಿಗೆ ವ್ಯಾಕ್ಸಿನೇಷನ್ ಕೊಡಬಾರದು ಅಂತ ಕಿಡಿಕಾರ್ತಾ ಇದ್ದಾರೆ. ಇನ್ನು ಲಸಿಕೆ ಪಡೆಯುವುದಕ್ಕೆ ಬೆಂಗಳೂರು ಮಂದಿ ಚಿಕ್ಕಬಳ್ಳಾಪುರದತ್ತ ಮುಖ ಮಾಡ್ತಾ ಇದ್ದಂತೆ ಆರೋಗ್ಯ ಸಚಿವ ಸುಧಾಕರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರು ನಗರದ ಜನತೆ ಬೆಂಗಳೂರಲ್ಲೇ ಲಸಿಕೆ ಪಡೆಯಿರಿ, ನೆರೆಯ ಜಿಲ್ಲೆಗಳತ್ತ ಹೋಗಿ ಗೊಂದಲವನ್ನ ಸೃಷ್ಟಿ ಮಾಡಬೇಡಿ. ಕೋವ್ಯಾಕ್ಸಿನ್ ಹಾಗೂ ಕೋವಿಶೀಲ್ಡ್ ಎರಡೂ ವ್ಯಾಕ್ಸಿನ್ಗಳು ಗುಣಮಟ್ಟದ್ದಾಗಿದೆ. ಸಕಾಲಕ್ಕೆ ಯಾವುದು ಸಿಗುತ್ತೋ ಅದನ್ನ ಹಾಕಿಸ್ಕೊಳ್ಳಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಾನು ಹೇಳಿದ್ನಲ್ಲಮ್ಮ, ಕೊರತೆ ಏನೂ ಇಲ್ಲ. ಎವ್ರಿ ಡೇ ನೀವು ಕೇಳಿದ್ರು ಕೂಡ ಅದೇನು ಬದಲಾಗಲ್ಲ. ಆಸ್ ಅಂಡ್ when the vaccine arrives, we will ensure that we will give vaccination to all. ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಚಿತ್ರದುರ್ಗದಲ್ಲೂ
ವ್ಯಾಕ್ಸಿನ್ ಪಡೆಯೋದಕ್ಕೆ ಜನ ಜಾತ್ರೆಯೇ ಸೇರ್ಕೊಂಡಿತ್ತು. 2ನೇ ಡೋಸ್ ಪಡೆಯೋದಕ್ಕೆ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಭಾರೀ ಜನದಟ್ಟಣೆ ಸೇರಿತ್ತು. ಬೆಳಗ್ಗೆಯಿಂದ ಕಾದರೂ ಹೆಚ್ಚಿನವರಿಗೆ ಲಸಿಕೆ ಸಿಕ್ಕಿಲ್ಲ. ಇದರಿಂದ ಸಿಟ್ಟಿಗೆದ್ದ ಜನ ಆರೋಗ್ಯ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊರೋನಾ 2ನೇ ಅಲೆಗೆ ಇಡೀ ದೇಶವೇ ತತ್ತರಿಸಿ ಹೋಗ್ತಾ ಇದೆ. ಸೋಂಕಿನ ಜೊತೆಗೆ ಸಾವಿನ ಸಂಖ್ಯೆಯೂ ದಿನೇ ದಿನೇ ಡಬಲ್ ಆಗ್ತಾ ಇದೆ. ಇಂಥ ಹೊತ್ತಲ್ಲೇ 3ನೇ ಅಲೆಯ ಆತಂಕ ಶುರುವಾಗಿದೆ. 2ನೇ ಅಲೆಗಿಂತ 3ನೇ ಅಲೆ ಘನಘೋರವಾಗಿರಲಿದೆಯಂತೆ. ತಜ್ಞರ ಎಚ್ಚರಿಕೆ ಸೂಚನೆ ನಡುಕ ಹುಟ್ಟಿಸ್ತಾ ಇದ್ದು 3ನೇ ಅಲೆಯಲ್ಲಿ ಮ್ಯೂಟೆಂಟ್ ವೈರಸ್ ಅಬ್ಬರ ಇರುತ್ತಂತೆ. ಅಕ್ಟೋಬರ್ ವೇಳೆಗೆ 3ನೇ ಅಲೆ ಅಪ್ಪಳಿಸುವಂತ ಸಾಧ್ಯತೆ ಇದ್ದು ಮಕ್ಕಳಿಗೆ ಹೆಚ್ಚು ಅಪಾಯಕಾರಿ ಆಗಿರಲಿದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೊರೋನಾ ಕಂಟ್ರೋಲ್ ಮಾಡೋಕೆ ಸರ್ಕಾರ ಎಷ್ಟೇ ಸರ್ಕಸ್ ಮಾಡಿದ್ರೂ ಸಾಧ್ಯವಾಗ್ತಾ ಇಲ್ಲ. ರಾಜ್ಯದಲ್ಲಿ ಎದ್ದಿರುವಂತ 2ನೇ ಅಲೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಹೀಗಾಗಿ ಮುಂಬರುವಂತ 3ನೇ ಅಲೆಯನ್ನ ಹಿಮ್ಮೆಟ್ಟಿಸೋದಕ್ಕೆ ಈಗಿನಿಂದಲೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಚಿವರು ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದು ಮಕ್ಕಳಿಗೆ ಪ್ರತ್ಯೇಕ ಕೋವಿಡ್ ಸೆಂಟರ್ ತೆರೆಯಿರಿ, ಅಲ್ಲದೆ 3ನೇ ಅಲೆ ಎದುರಿಸಲು ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅಂತ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೊರೋನಾ ಅಟ್ಟಹಾಸ ತಡಿಬೇಕು ಅಂದ್ರೆ ಸೋಂಕು ಹೆಚ್ಚಿರುವಂತಹ ಜಿಲ್ಲೆಗಳಲ್ಲಿ 6 ರಿಂದ 8 ವಾರ ಲಾಕ್ಡೌನ್ ಅತ್ಯಗತ್ಯ ಅಂತ ಐಸಿಎಂಆರ್ ಮುಖ್ಯಸ್ಥ ಡಾಕ್ಟರ್ ಬಲರಾಮ್ ಭಾರ್ಗವ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸೋಂಕಿನ ಸಂಖ್ಯೆ ಇಳಿಕೆ ಆಗಬೇಕು ಅಂದ್ರೆ ಕಟ್ಟುನಿಟ್ಟಿನ ಲಾಕ್ಡೌನ್ನ ಅನಿವಾರ್ಯತೆ ಇದೆ. ಜಿಲ್ಲೆಗಳಲ್ಲಿ 10%ಕ್ಕಿಂತಲೂ ಹೆಚ್ಚು ಜನರಿಗೆ ಕೊರೋನಾ ಇದ್ರೆ ಲಾಕ್ಡೌನ್ ಮಾಡಿ. ಪಾಸಿಟಿವಿಟಿ ದರ ಹೆಚ್ಚಿರೋ ಜಿಲ್ಲೆಗಳನ್ನ ಸಂಪೂರ್ಣ ಬಂದ್ ಮಾಡಬೇಕು ಅಂತ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಕೊರೋನಾ ಕಂಟ್ರೋಲ್ಗೆ ನಾಳೆಯಿಂದ 4 ದಿನಗಳ ಕಾಲ ಚಾಮರಾಜನಗರ ಜಿಲ್ಲೆಯನ್ನ ಕಂಪ್ಲೀಟ್ ಲಾಕ್ಡೌನ್ ಮಾಡೋದಕ್ಕೆ ನಿರ್ಧಾರಕ್ಕೆ ಬರಲಾಗಿದೆ. ಪ್ರತಿ ಗುರುವಾರದಿಂದ ಭಾನುವಾರ ಸಂಪೂರ್ಣ ಲಾಕ್ಡೌನ್ ಆಗಲಿದ್ದು ಮೆಡಿಕಲ್ ಶಾಪ್, ಹಾಲು, ಹಣ್ಣು, ತರಕಾರಿ ಮಾರಾಟ, ಕೃಷಿ ಚಟುವಟಿಕೆ ಹೊರತುಪಡಿಸಿ ಉಳಿದೆಲ್ಲ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ವಿಧಿಸಲಾಗುತ್ತೆ. ಬೆಳಗ್ಗೆ 6 ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ರೇಷ್ಮೆಗೂಡಿನ ಮಾರುಕಟ್ಟೆಗೆ ಮಾತ್ರ ರಿಯಾಯಿತಿ ನೀಡಲಾಗುತ್ತೆ. ರಾಜ್ಯದಲ್ಲಿ ಕೊರೋನಾ ತಾಂಡವವಾಡ್ತಾ ಇರೋ ಹೊತ್ತಲ್ಲೇ ರಾಜ್ಯದಲ್ಲಿ ಮತ್ತೊಂದು ಶಾಕ್ ಎದುರಾಗಿದೆ. ಬೆಂಗಳೂರಲ್ಲಿ ರಣಭೀಕರ ಸೋಂಕು ಪತ್ತೆಯಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬ್ಲಾಕ್ ಫಂಗಸ್ ಹಾವಳಿ ಹೆಚ್ಚಾಗ್ತಾ ಇದ್ದು 50ಕ್ಕೂ ಹೆಚ್ಚು ಮಂದಿಗೆ ಸೋಂಕು ತಗುಲಿದೆ. ಕಳೆದ ನವೆಂಬರ್ನಲ್ಲಿ 8 ಜನರಿಗೆ ಬ್ಲಾಕ್ ಫಂಗಸ್ ವೈರಸ್ ತಗುಲಿತು. ಅವರಲ್ಲಿ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಕೊರೋನಾ ಸೋಂಕಿತರಲ್ಲೇ ಹೆಚ್ಚಾಗಿ ಬ್ಲಾಕ್ ಫಂಗಸ್ ಕಾಣಿಸಿಕೊಳ್ತಾ ಇದ್ದು ಕಣ್ಣು, ಮೆದುಳು, ಕಿವಿಗೆ ಭಾರೀ ಹಾನಿಯನ್ನ ಮಾಡುತ್ತಂತೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬ್ಲಾಕ್ ಫಂಗಸ್ ಕಾಲಿಟ್ಟಿರೋ ಬಗ್ಗೆ ಖಚಿತತೆಯನ್ನ ಹೇಳಿದ್ದಾರೆ. ಬಹುಶಃ ನಾನು ನಿನ್ನೆನೆ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವನ್ನ ಕ್ಲಿನಿಕಲ್ ಟೀಮ್ ಏನಿದೆ ನಮ್ಮಲ್ಲಿ ಕ್ಲಿನಿಷಿಯನ್ಸ್ ಟೀಮು ಅವ್ರಿಗೆ ನಿನ್ನೆನೆ ನಾನು ಚರ್ಚೆ ಮಾಡಿದ್ದೀನಿ. ಈ ಬ್ಲಾಕ್ ಫಂಗಸ್ ರಿಪೋರ್ಟ್ ಆಗ್ತಾ ಇದೆ ಕೆಲವು ಭಾಗದಲ್ಲಿ, ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಅಧ್ಯಯನವನ್ನು ಮಾಡಿ ಸರ್ಕಾರಕ್ಕೆ ನೀವು ಇವತ್ತು ಇಲ್ಲ ನಾಳೆ ಒಳಗಡೆ 2 ದಿನದ ಒಳಗಡೆ ನನಗೆ ತಲುಪಿಸಬೇಕು ಅಂತ ಹೇಳಿದ್ದೀನಿ. ಅವರು ಬಹುಶಃ 1 or 2 days ಅಲ್ಲಿ ನನಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ಮೇಲೆ ಯಾವ ರೀತಿ ಕ್ರಮವನ್ನು ತೆಗೆದುಕೋಬೇಕು. ಇದೇ ವಿಷಯವಾಗಿ ಮಾತನಾಡಿರುವಂತಹ ಬಿಬಿಎಂಪಿ ಅಧಿಕಾರಿ ವಿಜೇಂದ್ರ ಕೂಡ 33 ಜನರಿಗೆ ವೈರಸ್ ತಗುಲಿರೋ ಬಗ್ಗೆ ಖಚಿತವನ್ನು ವ್ಯಕ್ತಪಡಿಸಿದ್ದಾರೆ. ರಕ್ಕಸ ವೈರಸ್ ಬಗ್ಗೆ ಹಿರಿಯ ವೈದ್ಯರ ಜೊತೆಗೆ ಸಭೆಯನ್ನು ನಡೆಸಲಾಗಿದೆ. ಎಲ್ಲರಿಗೂ ಚಿಕಿತ್ಸೆ ನೀಡಲು ಚರ್ಚೆಯನ್ನು ಮಾಡಿದ್ದೀವಿ. ಕೊರೋನಾ ಸೋಂಕಿತರಲ್ಲೇ ಹೆಚ್ಚಾಗಿ ಬ್ಲಾಕ್ ಫಂಗಸ್ ಕಾಣಿಸಿಕೊಳ್ತಾ ಇದೆ ಅಂತ ಹೇಳಿದ್ದಾರೆ. ಬೆಳಗ್ಗೆವರೆಗೆ ಒಟ್ಟು 33 ಪ್ರಕರಣಗಳು ಖಚಿತಪಡಿಸಿಕೊಂಡ ವರದಿಗಳು ಬಂದಿದೆ. ಇನ್ನೂ ಹಲವಾರು ಪ್ರಕರಣಗಳಿರ್ಬೋದು. ಪ್ರಯೋಗಾಲಯದಲ್ಲಿ ಖಚಿತಪಡಿಸಿದಂಥ ಪ್ರಕರಣಗಳು 33. ರೋಗ ನಿರೋಧಕ ಶಕ್ತಿ ತೀವ್ರವಾಗಿ ಕುಸಿದಾಗ ಫಂಗಲ್ ಇನ್ಫೆಕ್ಷನ್ ಕಾಣಿಸ್ಕೊಳ್ಳೋದು ಎಲ್ಲ ವೈದ್ಯರಿಗೆ ತಿಳಿದಂಥ ವಿಷಯನೇ ಕೂಡ. ಕೋವಿಡ್ ಹಂತದಲ್ಲಿ ಕೋವಿಡ್ ರೋಗಿಗಳಿಗೆ ರೋಗ ನಿರೋಧಕ ಶಕ್ತಿ ಮಾಡರೇಟ್ ಟು ಸಿವಿಯರ್ ಡಿಸೀಸ್ ಇದ್ದಾಗ ರೋಗ ನಿರೋಧಕ ಶಕ್ತಿ ಡ್ರಾಪ್ ಆಗ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಈ ಹಿನ್ನೆಲೆಯಲ್ಲಿ ಫಂಗಲ್ ಇನ್ಫೆಕ್ಷನ್ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ದಿನಗಳಲ್ಲಿ ಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿ ನೀಡುವ ವಿಶ್ವಾಸವನ್ನು ವೈದ್ಯರು ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರದಲ್ಲಿ ಹೆಸರಿಗಷ್ಟೇ ಲಾಕ್ಡೌನ್ ಸೀಮಿತವಾಗಿದೆ. ಅಗತ್ಯ ವಸ್ತುಗಳನ್ನು ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ನಗರದ ದೊಡ್ಡಂಗಡಿ ಬೀದಿಯಲ್ಲಿ ಜನ ಜಾತ್ರೆಯೇ ಸೇರಿತು. ಅಂಗಡಿ ಮುಂಗಟ್ಟುಗಳ ಮುಂದೆ ಜನ ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಿ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ರು. ನಾಳಿಂದ ಜಿಲ್ಲೆಯಲ್ಲಿ 4 ದಿನ ಕಂಪ್ಲೀಟ್ ಲಾಕ್ಡೌನ್ ಇರಲಿದೆ. ಹೀಗಾಗಿ ಇವತ್ತೇ ಅಗತ್ಯ ವಸ್ತು ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದೆ.
ಅತ್ತ ರಾಯಚೂರಿನಲ್ಲಿ ಜನ ಕೊರೋನಾ ಲಾಕ್ಡೌನ್ಗೆ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿಗೆ ತಂದಿದ್ರೂ ಕ್ಯಾರೆ ಅಂತಿಲ್ಲ. ಕೊರೋನಾ ನಿಯಮಗಳನ್ನ ಗಾಳಿಗೆ ತೂರಿದ ಜನ ಬಟ್ಟೆ ಖರೀದಿಗೆ ಮುಗಿಬಿದ್ದಿದ್ರು. ನಗರದ ಪೀನ್ ಕಂದಿಲ್ ಮಹಾವೀರ್ ಚೌಕ್ ಬಟ್ಟೆ ಬಜಾರ್ನಲ್ಲಿ ಜನಸಾಗರವೇ ಸೇರ್ಕೊಂಡಿತ್ತು. ಸಾಮಾಜಿಕ ಅಂತರ ಕಾಪಾಡಬೇಡಿ. ಎರಡರಿಂದ 18 ವರ್ಷ ವಯಸ್ಸಿನವರಿಗೆ ಕೊರೋನಾ ಲಸಿಕೆ ನೀಡೋ 2 ಮತ್ತು 3ನೇ ಹಂತದ ಕ್ಲಿನಿಕಲ್ ಪ್ರಯೋಗಕ್ಕೆ ಅನುಮತಿ ಸಿಕ್ಕಿದೆ. ಕೋವ್ಯಾಕ್ಸಿನ್ ಪ್ರಯೋಗಕ್ಕೆ ಎಸ್ಇಸಿ ಅನುಮತಿ ನೀಡಿದೆ. ದೆಹಲಿ, ಪಾಟ್ನಾ, ನಾಗ್ಪುರ ಸೇರಿದಂತೆ ಹಲವು ಕಡೆ ಒಟ್ಟು 525 ವಿಷಯಗಳ ಮೇಲೆ ಪ್ರಯೋಗ ನಡೆಯಲಿದೆ. ಸುರಕ್ಷತೆ, ಪ್ರತಿಕ್ರಿಯೆ, ಇಮ್ಯುನಿಟಿ ಬಗ್ಗೆ ಪ್ರಯೋಗ ನಡೆಯಲಿದ್ದು, ಅಮೆರಿಕದ ನಂತರ ಕ್ಲಿನಿಕಲ್ ಟ್ರಯಲ್ಗೆ ಭಾರತ ಒಪ್ಪಿಗೆ ನೀಡಿದೆ. ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಇದರಿಂದಾಗಿ ಸರ್ಕಾರ ಆರ್ಎಸ್ಎಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರಕ್ಕೆ ಜನ ಛೀಮಾರಿ ಹಾಕ್ತಾ ಇದ್ದಾರೆ. ಹಿಂದೂಗಳೇ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ. ಇದನ್ನು ನೋಡಿದ ಸಂಘ ಪರಿವಾರ ಸರ್ಕಾರದ ವಿರುದ್ಧ ಫುಲ್ ಗರಂ ಆಗಿದೆ. ಬೆಂಗಳೂರಿನ ಪರಿಸ್ಥಿತಿ ನೋಡಿ ಅಖಾಡಕ್ಕಿಳಿದ ಆರ್ಎಸ್ಎಸ್ ರಾಜ್ಯಾಧ್ಯಕ್ಷ ಕಟೀಲ್ ಹಾಗೂ ವಿಜೇಂದ್ರ ಹಾಗೂ ಕ್ಲಾಸ್ ತಗೊಂಡಿದೆಯಂತೆ. ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಾಸನದಲ್ಲಿ ರಾತ್ರಿ ಆಕ್ಸಿಜನ್ ಕೊರತೆ ಉಂಟಾಗಿದ್ದರಿಂದ 2 ಗಂಟೆಗಳ ಕಾಲ ರೋಗಿಗಳು ನರಳಾಡಿದ್ದಾರೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದ್ದು, ಅಧಿಕಾರಿಗಳ ವಿರುದ್ಧ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲ ಹೊತ್ತಿನ ನಂತರ ಆಕ್ಸಿಜನ್ ನೀಡಿದ್ರೂ ಕೂಡ ಓರ್ವ ಸೋಂಕಿತ ಸಾವನ್ನಪ್ಪಿದ್ದಾರೆ. ಅವ್ರು ಬೇಗ ಹೇಳಿದಂತೆ ನೀವು ಪೇಷಂಟ್ ಕಡೆ ಹೇಳ್ದಂಗೆ ಹೇಳ್ತೀರಾ, ನಾವು ಕೊಟ್ಟರೆ ನೋಡ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದಂತೆ. 6 days ಆಯ್ತಾ? ಇವಾಗ ಆನ್ ಆಗಿರೋದು ಏನ್ ಸರ್? ಇವಾಗ ಆನ್ ಆಗಿದೆ ಅಂತಲ್ಲ? ಎಲ್ಲಿ ನರ್ಸ್ ಎಲ್ಲಿ? ಏನ್ ಸರ್ ಇವಾಗ ಆನ್ ಆಗಿದೆ ಅಂತಲ್ಲ? ಯಾರಾದ್ರೂ ಒಬ್ರು ನರ್ಸ್ ಇಲ್ಲಿ ಇದಾರ ನೋಡಿ ಸರ್, ನೋಡಿ ಯಾರಾದ್ರೂ ಒಬ್ಬ ನರ್ಸ್ ಇದಾರ ನೋಡಿ, ಯಾರು ರೆಸ್ಪಾನ್ಸಿಬಿಲಿಟಿ ಯಾರೋ ಒಬ್ರಿದಾರ ನೋಡಿ ಸರ್. ಕರ್ಸಿ ಬೇಗ ಕರ್ಸಿ. ಆಯ್ತು 2 days ಆಗಿದೆ, ಮಾತ್ರ ಬಂದ್ಬಿಟ್ರೆ ಏನು ಗೊತ್ತಿಲ್ಲ ನನಗೆ. ಏನ್ ಈ ತರ ನಡೀತಾ ಇದೆಯಲ್ಲ ಹಾಸ್ಪಿಟಲ್ ಅಲ್ಲಿ? ಮೇಡಮ್ ಏನು ರೆಸ್ಪಾನ್ಸ್ ಇಲ್ಲ, ನಂಗೆ ಮಾತಾಡ್ತಿದ್ರು. ಬಂದಿದ್ದೇನು ವಿಚಾರಿಸಿ. ಎಷ್ಟಿದೆ ಇಲ್ಲಿ? 200 mg ಮಾರ್ಕೊಂಡಿದ್ದಾರ ಇಲ್ಲಿ? 200 mg ಇದೆಯಾ ಮಾರ್ಕೋ? 100 mg ಕೊಟ್ಟರು ಅಂತ ಹೇಳ್ತಾರೆ. ನಾನು ಬೆಳಗಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಒಂದೇ ಕೊಟ್ಟಿದ್ದು 100 mg ಕೊಟ್ಟಿದ್ದು. ಎಲ್ಲರೂ ಹೇಳ್ತವ್ರೆ 1 ವಾರ ಆಯ್ತಂತೆ ಬೆಡ್ ಚೇಂಜ್ ಮಾಡಿ. ಇದು ಸರ್ಕಾರಿ ಆಸ್ಪತ್ರೆಯ ಕ್ಲೀನ್ನೆಸ್ ಏನ್ ಸರ್? ಅವರು ಕೇಳಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದೆ. ಹಳ್ಳಿ ಹಳ್ಳಿಗೂ ಕೊರೋನಾ ವ್ಯಾಪಿಸಿದ್ದು, ಒಂದೇ ಹಳ್ಳಿಯಲ್ಲಿ 19 ಕುಟುಂಬದ 28 ಜನರಿಗೆ ಸೋಂಕು ತಗುಲಿದೆ. ಉಳುವಾಗಿಲು ಗ್ರಾಮದ 28 ತೋಟದ ಕಾರ್ಮಿಕರಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ. ಹೀಗಾಗಿ ತಹಶೀಲ್ದಾರ್ ಕಾಂತರಾಜ್, ಶಾಸಕ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಲ್ಲದೆ ಗ್ರಾಮಸ್ಥರಿಗೆ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಿದ್ದು, ಮನೆಯಿಂದ ಹೊರಬಾರದಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೊರೋನಾ ಸೋಂಕಿತರು ಅಂದ್ರೆ ಕಣ್ಣೆತ್ತಿ ನೋಡೋಕೂ ಹೆದರ್ತಾ ಇದ್ದಾರೆ. ಅಂಥದ್ರಲ್ಲಿ ತುಮಕೂರು ತಹಶೀಲ್ದಾರ್ ಸೋಂಕಿತೆಯ ಅಂತ್ಯಕ್ರಿಯೆ ನಡೆಸಿ ಜನರ ಮನ ಗೆದ್ದಿದ್ದಾರೆ. ಕುಪ್ಪೂರಿನ ಸೋಂಕಿತ ಮಹಿಳೆಯೊಬ್ಬರು ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಈಕೆಯ ಅಂತ್ಯಕ್ರಿಯೆ ನಡೆಸೋದಕ್ಕೆ ಸಂಬಂಧಿಕರು ಕೂಡ ಹಿಂದೇಟನ್ನ ಹಾಕಿದ್ರು. ಹೀಗಾಗಿ ಪಿಪಿ ಕಿಟ್ ಧರಿಸಿ ತಹಶೀಲ್ದಾರ್ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನ ಒಂದೊಂದಾಗಿ ನೋಡೋಣ. ಕೊರೋನಾ ನಡುವೆ ಗದಗದ ಪೇಟಾಲೂರು ಗ್ರಾಮದಲ್ಲಿ ವಿಚಿತ್ರ ಕಾಯಿಲೆಯೊಂದು ಕಾಣಿಸಿಕೊಂಡಿದೆ. ವಿಪರೀತ ಜ್ವರಕ್ಕೆ ಗ್ರಾಮದ ಜನ ಕಂಗಾಲಾಗಿದ್ದಾರೆ. ಸುಮಾರು 400ರಿಂದ 500 ಜನರಲ್ಲಿ ಈ ಜ್ವರ ಕಾಣಿಸಿಕೊಂಡಿದ್ದು, 40ರಿಂದ 45 ವಯಸ್ಸಿನ 7 ಜನ ಸಾವನ್ನಪ್ಪಿದ್ದಾರೆ. ಲಾಕ್ಡೌನ್ ಇರೋದ್ರಿಂದ ಆಸ್ಪತ್ರೆಗೆ ಹೋಗೋದಕ್ಕೂ ಆಗದೆ ಪರದಾಟ ಪಡ್ತಾ ಇದ್ರು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿದ್ದಾರೆ. ಮನೆ ಮನೆಗೂ ತೆರಳಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ.
ಸಿಎಂ ಲಕ್ಷ್ಮಣ ಸವದಿ ಕುಟುಂಬ ಸದಸ್ಯರೊಬ್ಬರು ಕೊರೋನಾಗೆ ಬಲಿಯಾಗಿದ್ದಾರೆ. ಸವದಿ ಸಹೋದರನ ಪುತ್ರ ವಿನೋದ್ಗೆ ಕೊರೋನಾ ಸೋಂಕು ತಗುಲಿತು. ಹೀಗಾಗಿ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಕಳೆದ ರಾತ್ರಿ ಹೃದಯಾಘಾತ ಸಂಭವಿಸಿದ್ದರಿಂದ ಸವದಿ ಸಹೋದರನ ಪುತ್ರ ಸಾವನ್ನಪ್ಪಿದ್ದಾರೆ. ಬೆಂಗಳೂರಲ್ಲಿ ಇನ್ನು 2-3 ವಾರದಲ್ಲಿ ಕೊರೋನಾ ಕಂಟ್ರೋಲ್ ಆಗುತ್ತೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸೋಂಕು ಹೆಚ್ಚದಂತೆ ತಡೆಯಲು ಮುಂಜಾಗ್ರತೆ ಕೈಗೊಳ್ಳಲಾಗಿದ್ದು ಕೋವಿಡ್ ಕೇರ್ ಸೆಂಟರ್ ಆಸ್ಪತ್ರೆಯಲ್ಲಿ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬೆಂಗಳೂರು ಬಹುಶಃ ಇನ್ನೊಂದು 2-3 ವಾರಗಳಲ್ಲಿ ಬಹಳಷ್ಟು ಹತೋಟಿಗೆ ಬರುತ್ತೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇದು ಏರಿಕೆ ಆಗುತ್ತೆ. ಅದಕ್ಕೆ ನಾನು ನಿನ್ನೆ ಬಹಳ ವಿಸ್ತಾರವಾಗಿರ್ತಕ್ಕಂಥ ಸಂಪೂರ್ಣವಾದಂಥ ಒಂದು ಸಮಾಲೋಚನೆ ಎಲ್ಲ ನಮ್ಮ ಅಧಿಕಾರಿಗಳ ಜೊತೆ ಮಾಡಿದ್ದೇನೆ. ಹಾಗಾಗಿ ಲಾಕ್ಡೌನ್ನ ಸಂಕಷ್ಟದ ಸಮಯದಲ್ಲಿ ಮೈಸೂರಿನ ಕಾಲೇಜ್ ವಿದ್ಯಾರ್ಥಿನಿಯರು ನೆರವಿನ ಸಹಾಯ ಹಸ್ತ ಚಾಚ್ತಾ ಇದ್ದಾರೆ. ರಸ್ತೆ ಬದಿ ಇರುವಂತ ನಿರ್ಗತಿಕರು, ಸ್ಲಂ ನಿವಾಸಿಗಳಿಗೆ ನೆರವಾಗ್ತಾ ಇದ್ದಾರೆ. ತಮ್ಮ ಸ್ವಂತ ಹಣದಲ್ಲೇ ಬಡವರಿಗೆ ಅಗತ್ಯ ನೆರವನ್ನ ಕಲ್ಪಿಸ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದ ಈ ಕಾರ್ಯವನ್ನ ಮಾಡ್ತಾ ಇದ್ದು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇದೇ ತರ ಸಾಕಷ್ಟು ಕಡೆಗಳಲ್ಲಿ ಯೂತ್ಸ್ ಇದೀಗ ಈ ನಿರ್ಗತಿಕರು, ಬಡವರಿಗೆ ಸಹಾಯದ ಹಸ್ತ ಚಾಚ್ತಾ ಇದ್ದಾರೆ. ಸಣ್ಣ ಮಕ್ಕಳು ಕೂಡ ತಾವೇನ್ ಪಾಕೆಟ್ ಮನಿ ಅಂತ ಕೂಡಿಟ್ಟಿರ್ತಾರೆ, ಸೊ ಅದನ್ನು ಕೂಡ ಇವಾಗ ಡೊನೇಟ್ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಇದೊಂಥರ ಗಮನಾರ್ಹ ಸಂಗತಿ ಮತ್ತೆ ಸ್ವಾಗತಿಸುವಂತ ಒಂದು ಸಂಗತಿ. ಯಾಕಂದ್ರೆ ಯುವಕರು ಈಗ ಖುದ್ದಾಗಿ ಫೀಲ್ಡ್ಗಿಳಿದು ಈ ತರ ಸಹಾಯವನ್ನ ಮಾಡ್ತಿರೋದ್ರಿಂದ ಅಫ್ಕೋರ್ಸ್ ಅವ್ರ ಏಜ್ ಗ್ರೂಪ್ನ ಬೇರೆಯವ್ರಿಗೂ ಕೂಡ ಒಂಥರ ಮಾದರಿ ಆಗ್ತಾರೆ. ಅವರು ಸಹಾಯ ಮಾಡ್ತಾ ಇದ್ದಾರೆ, ನಾವು ಮಾಡೋಣ ನಮ್ಮ ಕೈಲಾದಷ್ಟು ಅಂತ ಹೇಳ್ಬಿಟ್ಟು ತಮ್ಮ ಪಾಕೆಟ್ ಮನಿಯಿಂದ ಏನ್ ಸಾಧ್ಯ ಆಗುತ್ತೆ ಸೊ ಅದನ್ನ ಕೊಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ವೈದ್ಯರು, ದಾದಿಯರು ಹಾಗೂ ಆರೋಗ್ಯ ಸಿಬ್ಬಂದಿಗೆ ತಮಿಳುನಾಡು ಸಿಎಂ ಸ್ಟಾಲಿನ್ ಬಂಪರ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಆರೋಗ್ಯ ಕ್ಷೇತ್ರದ ಸಿಬ್ಬಂದಿಗೆ ಡಿಎಂಕೆ ಸರ್ಕಾರ ಪ್ರೋತ್ಸಾಹ ಧನವನ್ನ ಘೋಷಣೆ ಮಾಡಿದೆ. ಕೊರೋನಾ ಸಂದರ್ಭದಲ್ಲಿ ಕೆಲಸ ಮಾಡಿದವರಿಗೆ ಏಪ್ರಿಲ್, ಮೇ ಹಾಗೂ ಜೂನ್ ತಿಂಗಳ ಪ್ರೋತ್ಸಾಹ ಧನವನ್ನ ಕೊಟ್ಟಿದ್ದಾರೆ. ವೈದ್ಯರಿಗೆ ಮಾಸಿಕ 10,000ದಂತೆ 30,000 ಹಾಗೂ 20,000, ಇತರೆ ಸಿಬ್ಬಂದಿಗೆ 15,000 ರೂಪಾಯಿ ಪ್ರೋತ್ಸಾಹ ಧನವನ್ನ ಘೋಷಣೆ ಮಾಡಿದ್ದಾರೆ. ಎಷ್ಟೋ ಕಡೆಗಳಲ್ಲಿ ನಾವು ನೋಡಿದೀವಿ, ಈಗ ಸಿಬ್ಬಂದಿಗಳಿಗೆ ಅದು ಗುತ್ತಿಗೆ ಆಧಾರದಲ್ಲಿ ಪಾಪ ಕೆಲಸ ಮಾಡೋರಿಗೆಲ್ಲ ಸರಿಯಾಗಿ ಸಂಬಳನೇ ಕೊಡ್ತಾ ಇಲ್ಲ. ಅದರಲ್ಲೂ ಈ ಕೊರೋನಾ ಬಂದಾಗಿಂದು ನೋಡ್ತಾ ಇದ್ದೀವಿ, 6-7 ತಿಂಗಳೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ನಾವು ಇಷ್ಟೆಲ್ಲ ಕೆಲಸ ಮಾಡಿ ಕಷ್ಟಪಟ್ಟರು, ನಿಸ್ವಾರ್ಥ ಸೇವೆ ಮಾಡಿದ್ರು ನಮಗೆ ಕೆಲಸ ಮಾಡಿದಕ್ಕೆ ಸಂಬಳ ಕೊಡ್ತಾ ಇಲ್ಲ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಮೊನ್ನೆ ತಾನೇ ಅಧಿಕಾರಕ್ಕೆ ಬಂದಿದ್ದಾರೆ ಸ್ಟಾಲಿನ್, ಒಳ್ಳೊಳ್ಳೆ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಈಗ ಆರೋಗ್ಯ ಸಿಬ್ಬಂದಿಗೆ, ಎಸ್ಪೆಷಲಿ ಡಾಕ್ಟರ್ಸ್ ಮತ್ತೆ ಯಾರೆಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ, ನರ್ಸ್ಗಳು ಮತ್ತೆ ಇತರೆ ಸ್ಟಾಫ್ಗಳು, ಅವ್ರಿಗೆಲ್ಲ ಒಂದು ಪ್ರೋತ್ಸಾಹ ಧನ ಅಂತ ಕೊಟ್ಟಿದ್ದಾರೆ. ಸೊ ಇದರಿಂದ ಮತ್ತಷ್ಟು ಅವ್ರಿಗೊಂಥರ ಎನ್ಕರೇಜ್ಮೆಂಟ್ ಸಿಕ್ಕಂಗಾಗುತ್ತೆ. ಸರ್ಕಾರ ನಮ್ಮ ಕೆಲಸ ಗುರುತಿಸ್ತಾ ಇದೆ, ಏನೋ ಒಂದು ಪ್ರೋತ್ಸಾಹ ಧನ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಇನ್ನಷ್ಟು ಕೆಲಸ ಮಾಡೋಣ ಅಂತ ಉತ್ಸುಕತೆಯನ್ನ ತೋರಿಸ್ತಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಗದಗದ ಹರ್ತಿ ಬಳಿಯಲ್ಲಿ ಭೀಕರ ರಸ್ತೆ ಅಪಘಾತದಲ್ಲಿ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಮಹಿಳೆ ಸೇರಿದಂತೆ 3 ಸಾವನ್ನಪ್ಪಿದ್ದು, ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಹರ್ತಿ ಗ್ರಾಮಸ್ಥರು ಜಿಮ್ಸ್ಗೆ ರವಾನೆ ಮಾಡಿದ್ದಾರೆ. ಡಿಕ್ಕಿಯ ರಭಸಕ್ಕೆ ಮರದಡಿಯಲ್ಲೇ ಚಾಲಕ ಸಿಕ್ಕಾಕೊಂಡಿದ್ದಾನೆ. ಲಿಂಗದಾಳದಿಂದ ಲಕ್ಷ್ಮೇಶ್ವರಕ್ಕೆ ಸಂಬಂಧಿಕರ ಅಂತ್ಯಕ್ರಿಯೆಗೆ ತೆರಳುತ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಕೊಪ್ಪಳದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಹಿಳೆಯೊಬ್ಬರು ಸಾವನ್ನಪ್ಪಿರುವಂತ ಆರೋಪ ಕೇಳಿಬಂದಿದೆ. ರೇಣುಕಾ ಅನ್ನೋರು ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಹೀಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಮೊದಲು ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಎಷ್ಟೇ ಮನವಿ ಮಾಡಿಕೊಂಡ್ರು ಅಡ್ಮಿಟ್ ಮಾಡ್ಕೊಂಡಿಲ್ಲ. ಕಾರ್ನಲ್ಲೇ 3 ಗಂಟೆ ನರಳಾಡಿದ ರೇಣುಕಾ ಅಲ್ಲೇ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಆಸ್ಪತ್ರೆಯವರೇ ಕಾರಣ ಅಂತ ಸಂಬಂಧಿಕರು ಕಿಡಿಕಾರ್ತಾ ಇದ್ದಾರೆ. ಈ ಕೊರೋನಾ ಬಂದ ಮೇಲೆ ಇದೊಂದು ಪ್ರಾಬ್ಲಮ್ ಆಗ್ತಾ ಇದೆ. ಎಷ್ಟೋ ಜನಕ್ಕೆ ಆಲ್ ಆಫ್ ಸಡನ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ, ಕ್ರಿಟಿಕಲ್ ಆಗ್ತಾ ಇದ್ದಾರೆ. ಕ್ರಿಟಿಕಲ್ ಆದ್ಮೇಲೆ ಆಸ್ಪತ್ರೆ ಕರ್ಕೊಂಡು ಬಂದ್ರೆ
ಇಲ್ಲಿ ಬೆಂಗಳೂರಂತ ಸಿಟಿಗಳಲ್ಲಿ BU ನಂಬರ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು ಬೇರೆ ಕಡೆ ಎಲ್ಲ ನಾನ್ ಕೋವಿಡ್ ಪೇಷಂಟ್ ಆಗಿದ್ರು ಕೂಡ ಅಥವಾ ಪಾಸಿಟಿವ್ ಇದ್ರೆ ಅವ್ರ ಹತ್ರ ರಿಪೋರ್ಟ್ ಇರೋದಿಲ್ಲ, ಫಸ್ಟ್ ರಿಪೋರ್ಟ್ ತೋರಿಸಿ ಅಂತ ಕೇಳ್ತಾ ಇದ್ದಾರೆ. ಟೆಸ್ಟ್ ಮಾಡಿಸಿರೋದಿಲ್ಲ, ಆ ಟೈಮ್ನಲ್ಲಿ ಟೆಸ್ಟ್ ಮಾಡ್ಕೊಂಡು ಕುತ್ಕೋಬೇಕಾ ಅಥವಾ ಇವ್ರನ್ನ ಫಸ್ಟ್ ಅಡ್ಮಿಟ್ ಮಾಡ್ಕೊಂಡು ಏನು ಸಮಸ್ಯೆ ಆಗಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾ? ಒಂದಿಷ್ಟು ವ್ಯವಸ್ಥೆಯಲ್ಲೇ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಅವ್ಯವಸ್ಥೆ ಆಗಿರೋದ್ರಿಂದ ಈ ತರ ತುಂಬಾ ಜನ ಆಟೋದಲ್ಲಿ ಕರ್ಕೊಂಡು ಬಂದು, ಕಾರಲ್ಲಿ ಕರ್ಕೊಂಡು ಬಂದು ಆಸ್ಪತ್ರೆ ಮುಂದೆನೆ ಗಂಟೆಗಟ್ಟಲೆ ಕಾದು ಪರದಾಟ ಪಟ್ಟು ಪ್ರಾಣ ಬಿಡ್ತಿರುವಂತ ಎಕ್ಸಾಂಪಲ್ಗಳು ನಮ್ಮ ಕಣ್ಮುಂದೆ ಈಗ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತಾ ಇದ್ದೀವಿ. ಇದು ಕೊಪ್ಪಳದ ಸ್ಟೋರಿ ನೋಡಿ. ರೇಣುಕಾ ಅನ್ನೋ ಪೇಷಂಟ್ ಅನ್ನು ಕರ್ಕೊಂಡ್ ಬಂದಿದ್ದಾರೆ. ಸುಮಾರು ಹೊತ್ತು ಆಸ್ಪತ್ರೆ ಮುಂದೆ ಕಾರಲ್ಲಿ ಆಕೆ ನರಳಾಟ ಪಡ್ತಾ ಇದ್ದಾಳೆ. ಅಟ್ಲೀಸ್ಟ್ ಅಡ್ಮಿಟ್ ಮಾಡ್ಕೊಳ್ಳಿ, ಏನ್ ಸಮಸ್ಯೆ ಆಗಿದೆ ನೋಡಿ ಅಂತಂದ್ರೆ ಆಸ್ಪತ್ರೆಯವ್ರು ಫಸ್ಟ್ ಕೇಳಿದ್ದು ಕೊರೋನಾ ಟೆಸ್ಟ್ ಮಾಡಿಸಿದಿರಾ, ರಿಪೋರ್ಟ್ ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು. ಈ ಕೊರೋನಾ ಬಂದ್ಮೇಲೆ ನಾನ್ ಕೋವಿಡ್ ಪೇಷಂಟ್ಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಒಳಗೆ ಹೋಗಿ ಹೊರಕ್ಕೆ ಬರಲಿಲ್ಲ, ಹಂಗೆ ಜೀವ ಅನಾಹುತಿ ಕೊಂಡ್ಬಿಟ್ರು. ಎಂತೆಂತ ಜನ ಇದಾರೆ ನೋಡಿ. ಸಿಗರೇಟ್ ಖರೀದಿಗಾಗಿ ಒಬ್ಬ ವ್ಯಕ್ತಿ 20 ಕಿಲೋಮೀಟರ್ ನಡ್ಕೊಂಡೇ ಬಂದಿದ್ದಾನೆ. ಬೈಕ್ ಸೀಸ್ ಆದ್ರೂ ಕೂಡ ಬಿಡದೆ ಸಿಗರೇಟ್ ಕೊಳ್ಳೋದಕ್ಕಂತ ಬಂದಿದ್ದಾನೆ. ಸಿಗರೇಟ್ ಕೊಳ್ಳೋದಕ್ಕೆ ಅಂತ ಬೆಂಗಳೂರಿನ ಜಕ್ಕೂರು ಸಿಗ್ನಲ್ ಬಳಿಯಲ್ಲಿ ಬರ್ತಾ ಇದ್ದಾಗ ಪೊಲೀಸರು ಬೈಕ್ ಅನ್ನ ಸೀಸ್ ಮಾಡ್ಕೊಂಡಿದ್ದಾರೆ. ಆದ್ರೂ ಸುಮ್ಮನಾಗದೆ KR ಮಾರ್ಕೆಟ್ ಹೋಗಿ ಈತ ಸಿಗರೇಟ್ ಅನ್ನ ಖರೀದಿ ಮಾಡಿದ್ದಾನೆ. ಫಸ್ಟ್ ಆತ ಬೈಕ್ ನಲ್ಲಿ ಬರ್ತಾ ಇದ್ದಾಗ, ಅದು 10 ಗಂಟೆ ಮೇಲೆ ಈತ ಬೈಕ್ ನಲ್ಲಿ ಬಂದಿರೋದು, ತಡೆದಾಗ ನಾನು ಚೈನ್ ಸ್ಮೋಕರ್ ಸರ್, ನನಗೆ ಸಿಗರೇಟ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ, ದಯವಿಟ್ಟು ನನ್ನ ಬಿಟ್ಟುಬಿಡಿ, ನಾನು ಸಿಗರೇಟ್ ತಗೊಂಡು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ. ಅದು ಅಲ್ಲದೆ ಆತ ಹೇಳಿದ್ದಾನೆ, ನಾನು 20 ಕಿಲೋಮೀಟರ್ನ ಬಂದಿದ್ದೀನಿ, ಸಿಗರೇಟ್ ತಗೊಂಡು ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂತ. ಬಟ್ ಇದಕ್ಕೆಲ್ಲ ಈಗ ಅವಕಾಶ ಇಲ್ಲ, ಲಾಕ್ಡೌನ್ ಇರೋದ್ರಿಂದ. ಸೊ ಬೈಕ್ ಸೀಸ್ ಮಾಡಿಕೊಂಡು ಅದು ನಡ್ಕೊಂಡು ಹೋಗಿ ನೀನು ನೋಡೋಣ ವಾಪಸ್ ಅಂತ ಹೇಳಿದ ಮೇಲೂ ಆತ ಮನೆಗೆ ಹೋಗಿಲ್ಲ. ತನಗೇನು ಆತನಿಗೆ ನೀಡಿರೋದೀಗ ಸಿಗರೇಟ್ ಅಂತ ಆತ ಹೇಳ್ತಿರೋದು. ಹಾಗಾಗಿ ಸಿಗರೇಟ್ ತಗೊಂಡೇ ವಾಪಸ್ ಹೋಗಿಲ್ಲ. ಎಲ್ಲೋಗಿದ್ರಿ ತಗೊಳಕ್ಕೆ? ಸರ್ ಬರ್ತೀನಿ. ನಾಟ್ ಅವೈಲೇಬಲ್ ಎನಿವೇರ್ ಸರ್. ಯು ಡೋಂಟ್ ನೋ ಲಾಕ್ಡೌನ್ ಟೈಮ್? Why? The government has given the permission to get cigarette. They have given the permissions to the taking the vegetables and groceries only. Not for cigarette and what the time now? You are breaking the road. Do you know the COVID rule? Do you know the guidelines? That 10 o'clock and I was going back. You are going back. This is the reason. Why should I be in ಎರಡನೇ ಅಲೆ ಕೋವಿಡ್ ಭೀಕರತೆಯಿಂದ ಭಾರತದಲ್ಲಿ ಸಾಕಷ್ಟು ಆಕ್ಸಿಜನ್ ಕೊರತೆ, ಅಭಾವ ಸೃಷ್ಟಿಯಾಗ್ತಾನೆ ಇದೆ. ದೇಶದಾದ್ಯಂತ ಆಸ್ಪತ್ರೆಗಳಲ್ಲಿ ತೀವ್ರ ಕೊರತೆ ಎದುರಾಗ್ತಾ ಇದೆ. ವೈದ್ಯಕೀಯ ಸಿಬ್ಬಂದಿ, ಸರ್ಕಾರ ಮತ್ತು ಅಧಿಕಾರಿಗಳ ಸತತ ಪ್ರಯತ್ನಗಳ ಹೊರತಾಗಿಯೂ ಸಂಪನ್ಮೂಲ ಸಾಕಾಗ್ತಾ ಇಲ್ಲ. ಈಗ ವೈದ್ಯಕೀಯ ಆಮ್ಲಜನಕದ ನಿರಂತರ ಬೇಡಿಕೆಯನ್ನ ಪೂರೈಕೆ ಮಾಡೋದಕ್ಕೆ ಶ್ರೀ ಸಿಮೆಂಟ್ ತನ್ನ ಎಲ್ಲ ಆಮ್ಲಜನಕ ಘಟಕಗಳನ್ನ 100ಕ್ಕೆ 100ರಷ್ಟು ಸಾಮರ್ಥ್ಯದಲ್ಲಿ ಆಕ್ಸಿಜನ್ ಉತ್ಪಾದನೆಗೆ ಮೀಸಲಿಟ್ಟಿದೆ. ರಾಜಸ್ಥಾನ, ಛತ್ತೀಸ್ಗಢ ಮತ್ತು ಕರ್ನಾಟಕದ ವಿವಿಧ ಆಸ್ಪತ್ರೆಗಳಿಗೆ 40,000ಕ್ಕೂ ಅಧಿಕ ಆಮ್ಲಜನಕ ಸಿಲಿಂಡರ್ಗಳನ್ನು ಪೂರೈಸಿದೆ. ಬರೀ ಆಕ್ಸಿಜನ್ ಅಷ್ಟೇ ಅಲ್ಲ, ದೇಶದ ದೂರದ ಹಳ್ಳಿಗಳಿಗೂ ವೈದ್ಯಕೀಯ ಮೂಲ ಸೌಕರ್ಯಗಳು, ಸೋಂಕಿತರಿಗೆ ವಿಶೇಷ ವಾರ್ಡ್, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಉಪಕರಣ, ಮಾಸ್ಕ್ ಸೇರಿದಂತೆ ಹಲವು ವೈದ್ಯಕೀಯ ಸಮಸ್ಯೆಗಳನ್ನು ಶ್ರೀ ಸಿಮೆಂಟ್ ಕಂಪನಿ ಬಗೆಹರಿಸ್ತಾ ಇದೆ. ಅಂದಹಾಗೆ ಶ್ರೀ ಸಿಮೆಂಟ್ ಭಾರತದ ಅಗ್ರ 3 ಸಿಮೆಂಟ್ ಉತ್ಪಾದಕರಲ್ಲಿ ಒಂದಾಗಿದ್ದು, ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜೊತೆ ಕೊನೆವರೆಗೂ ಕೈ ಜೋಡಿಸುವುದಾಗಿ ಭರವಸೆ ನೀಡಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸಿಂಗೇನ ಅಗ್ರಹಾರದ ಬಳಿ 3 ಲಾರಿಗಳು ಹೊತ್ತಿ ಉಳಿದಿವೆ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಿಲ್ಲಿಸಿದ್ದ ಲಾರಿಗಳಿಗೆ ಏಕಾಏಕಿ ಬೆಂಕಿ ಹೊತ್ಕೊಂಡಿದ್ದು ಸುಟ್ಟು ಕರಕಲಾಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇದು ಸದ್ಯದ ನ್ಯೂಸ್.